ಈ ಕುಟುಂಬಗಳು ಒಂದು ತರಹ ದಿಗ್ಬಂಧನದ ರೀತಿಯಲ್ಲಿ ತುರ್ತು ಸಂದರ್ಭಗಳಲ್ಲಿ ಕಾಯಿಲೆ ಬಿದ್ದು ಒಂದು ಅವರ ಮನೆಯರನ್ನು ಸಾಗಿಸಬೇಕಾದ್ರೆ ಏನೋ ಒಂದು ರೋಡ್ನ ವ್ಯವಸ್ಥೆ ಇಲ್ಲದೆ ಎತ್ತಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಪೋಸ್ಟ್ ಗಾಡಿ ದಾಖಲು ಸಾದಿ ಬಂದ್ ಮಾಡ್ತೀರಿ ವಾಮೇಟೆಲ್ಲ ಬರಿಯರೇಕ್ಲೆಗೆ ಸಾದಿಜ್ಜಿ ಮಾರ್ಗಜ್ಜಿ ಆಮೇಡ್ದು ಬರಿಯರ್ಲ ಅಪ್ಪಜಿ ಮೇಡು ಬರಿಯರ್ಲ ಅಪ್ಪಜಿ ಕೆಂಜಾರು ಮೂಡುಬಲಿಕೆ ಎಂಬಲ್ಲಿ 10 ದಲಿತ ಸಮುದಾಯದವರು ನಾವು ಸುಮಾರು ಹಲವು ವರ್ಷ ಕಾಲದಿಂದಲೂ ನಮ್ಮ ಹಿರಿಯರು ತಂದೆ ತಾಯಿಯರು ಬೇರೆಯವರ ಮನೆಯಲ್ಲಿ ಜೀತ ಪದ್ಧತಿ ದುಡಿದು ಅವರು ಕೊಟ್ಟಂಥ ಏನೋ ಜಾಗದಲ್ಲಿ ಮನೆಗಾಗಿ ಇದ್ದೇವೆ. ಆದ್ದರಿಂದ ಹಲವು ವರ್ಷಗಳಿಂದ ನಮಗೆ ಸಂಘಟನೆ ಮುಖಾಂತರ ಹಕ್ಕುಪತ್ರ ಮನೆ ಎಲ್ಲ ಆಯಿತು. ಆದರೆ ಈಗ ನಮಗೆ ಒಂದು ಎಷ್ಟೋ ಕಷ್ಟದಲ್ಲಿ ಸಿಕ್ಕಿದೆ. ಯಾಕೆಂದರೆ ನಮಗೆ ಖಾಸಗಿ ನಮಗೆ ರಸ್ತೆ ಇಲ್ಲದೆ ಬೇರೆಯವರ ಜಾಗದಿಂದ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಈಗ ನೋಡಿದರೆ ಕೋಸ್ಟ್ ಗಾರ್ಡ್ ಅವರು ನಾವು ಹೋಗುವಂಥ ದಾರಿಯನ್ನು ಬಂದು ಮಾಡಿ ಅದಕ್ಕೆ ಅವರ ತಡೆಯನ್ನು ಕಟ್ಟುತ್ತಿದ್ದಾರೆ. ಆದ್ದರಿಂದ ನಮಗೆ ದಲಿತರಿಗೆ ಬದುಕಲು ಅವಕಾಶ ಕೊಡಬೇಕಾಗಿ ನಮ್ಮ ಜಿಲ್ಲಾಧಿಕಾರಿ, ಸಂಸದರು ಎಲ್ಲ ನಾಯಕರು ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಾರ್ಗ ಇಜ್ಜಿ ಇಲ್ಲದ ಅಂಚೆ ದಾಲ ಕಣಪುಂಡಲ ದಾಲ ವ್ಯವಸ್ಥೆ ಮಲ್ಪರೆ ಎಂಕ್ಲೆ ಇಜ್ಜಿ ದಾಲ ಎಂಕ್ಲೆಗಿತ್ತೆ ಆಮೇಟ್ ಬರಿಯರ್ಲ ಅಪ್ಪಜಿ ಮೇಟ್ ಪಾಯರ್ಲ ಅಪ್ಪಜಿ ದುಮ್ಮುಡು ದಿಂಚಿ ಕುಲ್ದ ಅಂಡ ಅಲ್ಪ ಪೋಯರ ಒಂದಿತ್ತು ಇತ್ತೆ ಅಪ್ಪಲ್ ಬತ್ತದ ಒಂದು ಪಾಯರ್ಲ ಅಜ್ಜಿ ಮಾರ್ಗ ಅಜ್ಜಿ ಪೋಸ್ಟ್ ಗಾರ್ಡ್ ಉಸಾರಿಜ್ಜಿಡ ಉಸಾರ್ದ ಅಂತಿನಕ್ಲೆಲ್ಲ ತಗೊಂಪುಂಡಲ ಅಪ್ಪಜಿ ಕೆಂಜಾರು ಮೂಡುಬಾಲಿಕೆ ದಲಿತ ಕಾಲನಿಗೆ ಸೇರಿದಂಥ ರಸ್ತೆಯನ್ನು ಏಕಾಏಕಿ ಕೋಸ್ಟ್ ಗಾರ್ಡ್ನವರು ಆಕ್ರಮಿಸಿರುವುದು ಭಾಳ ಒಂದು ದುಃಖಕರದ ವಿಷಯ. ಯಾಕೆಂದರೆ ಈ ರೋಡು 10 ದಲಿತ ಕುಟುಂಬಗಳಿಗೆ ಭಾಳ ಉಪಯೋಗವಾದಂಥ ರೋಡು. ಯಾವುದೇ ತುರ್ತು ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾಗಿರೋದಂಥ ಅವರನ್ನು ಸಾಗಿಸಲು ಆ್ಯಂಬ್ಯುಲೆನ್ಸ್ ಆಗಲಿ ಬೇರೆ ಯಾವುದೇ ವಾಹನಗಳಿಗೆ ಇಲ್ಲಿ ಬರಲು ಸಾಧ್ಯವಾಗದೇ ಇರುವುದು ಈ ರೋಡ್ನಿಂದ ಭಾರಿ ಉಪಯೋಗವಾಗಿದೆ. ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆಂಜಾರು ಗ್ರಾಮ ಶಾಖೆಯು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಎಂಕ್ಲೆ ಮಾರ್ಗಜ್ಜಿ ಆಮೇಡಿ ಬಿಡು ಪೋಯರೆ ದಯಮಲ್ ತಿಕ್ಲೆ ಜಾಗಿ ಮಲ್ತು ಕೊರುಡು ಪೋಯರೆ ಸಾದಿ ಮಾರ್ಗಜ್ಜಿ ಆಮೇಡ್ದು ಬರಿಯರ್ಲ ಅಪ್ಪಜಿ ಮೇಡು ಬರಿಯರ್ಲ ಅಪ್ಪಜಿ ಒಂಜಿ ಹುಷಾರ್ದಾಂಜಿನಕ್ಲೆಲ್ಲ ಪೋಯರೆ ಅಜ್ಜಿ ಜೆರ್ತೊಂಪುಡು ಆಮೇಟ್ ಪೋಪುಂಡ ಈ ಮೇಟ್ ಎಂಕ್ಲೆ ಒಂಜಿ ಮಾರ್ಗ ಮಲ್ತು ಕೊಡ್ತೇವೆ ಎಡ್ಡೆತ್ತು ಎಂಕ್ಲೆಗೆ ಸಾದಿಜ್ಜಿ ತುಂಬು ಸಾದಿತ್ತು ನೆಟೆನೆ ಬರೋಂದಿತ್ತ ಇತ್ತೆ ಪೋಸ್ಟ್ ಗಾಡಿ ದಾಖಲು ಸಾದಿ ಬಂದ್ ಮಾಡ್ತೀರಿ ವಾಮೇಟೆಲ್ಲ ಬರಿಯರೇಕ್ಲೆಗೆ ಸಾದಿಜ್ಜಿ ಹುಷಾರಿಜ್ಜಿನೆಲ್ಲ ಒಂಜಿ ಗಾಡಿ ಬರ್ಪನಡಲ್ಲ ಎಂಕ್ಲೆಗೆ ಸಾದಿಜ್ಜಿ ವ್ಯವಸ್ಥೆ ಮಲ್ತು ಕೊರೋಡು. ಇವತ್ತು ನಾವು ಜಿಲ್ಲಾ ಸಮಿತಿಯವರು ಈ ಗ್ರಾಮದ ಕೆಂಜಾರು ಗ್ರಾಮ ಶಾಖೆಯ ಪದಾಧಿಕಾರಿಗಳ ಮನವಿಗೆ ನಾವು ಇಲ್ಲಿಗೆ ಜಿಲ್ಲಾ ಸಮಿತಿಯವರು ಭೇಟಿ ನೀಡಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿ ವೀಕ್ಷಣೆ ಮಾಡಿ ನೋಡುವಾಗ ಇಲ್ಲಿ ಪೋಸ್ಟಲ್ ಭಾರತೀಯವರು ಖಾಸಗಿ ಜಾಗೆಯನ್ನು ವಶಪಡಿಸಿ ಇಲ್ಲಿ 60 ವರ್ಷದಿಂದಲೂ ಈ ಪೋಸ್ಟ್ ಇಲಾಖೆಯವರು ಬಂದು ಅವರು ಹೋಗುವಂಥ 60 ವರ್ಷದ ಮೊದಲಿನಿಂದಲೂ ಹೋಗಿ ಬರುವಂಥ ಒಂದು ರಸ್ತೆಯನ್ನು ಬಂದ್ ಮಾಡಿ ಅವರ ಪೋಸ್ಟಲ್ ಇಲಾಖೆಯವರ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಇಲ್ಲಿಯ ನಿವಾಸಿಯವರು ಒಂದು ಬಂಧನಕ್ಕೆ ಒಳಗಾಗುವಂಥ ಪರಿಸ್ಥಿತಿಯಾಗಿದೆ. ಮಳೆಗಾಲದಲ್ಲಿ ಇಲ್ಲಿ ಸುತ್ತಮುತ್ತಲು ನೀರು ತುಂಬಿ ಇಲ್ಲಿಯ ನಿವಾಸಿಯವರಿಗೆ
ಕೂಲಿ ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ. ಜನಜೀವನವನ್ನು ಒಂದು ನಡೆಸಲು ಸಹ ತುಂಬ ಕಷ್ಟಕರವಾದಂಥ ಪ್ರದೇಶವಾಗಿರುತ್ತದೆ. ಅಂಥ ಪ್ರದೇಶದಲ್ಲಿ ಅಂಥ ಅವರ ಜಮೀನನ್ನು ಪರ್ಚೇಸ್ ಮಾಡುವಾಗ ಇಲ್ಲ ಹತ್ತಿರದಲ್ಲಿ ದಲಿತ ಕುಟುಂಬಗಳು ವಾಸಿಸ್ತಿದೆ, ಅವರಿಗೆ ಏನಾದರೂ ಇದರಿಂದ ಪ್ರಾಬ್ಲಮ್ ಆಗ್ತದೆ ಎಂಬುದನ್ನು ಕೇಳಬೇಕಿತ್ತು. ಅವರು ಒಂದು ನೋಟಿಸ್ ಆದರೂ ಮಾಡಬೇಕಿತ್ತು. ಅದು ಸಹ ಮಾಡದೆ ಏಕಾಏಕಿ ಬಂದು ಎಷ್ಟು ಇಲ್ಲಿ ಬಂದು ಇಲ್ಲೆಲ್ಲ ರಸ್ತೆಯನ್ನೆಲ್ಲ ಅಗೆದು ಅವರಿಗೆ ಒಂದು ಹೋಗಲಿಕ್ಕೆ ದಾರಿ ಇಲ್ಲದಂತ ಮಾಡಿದ್ದಿದ್ದು ತುಂಬ ಬೇಜಾರಾದಂಥ ವ್ಯವಸ್ಥೆಯಾಗಿದೆ. ಇಲ್ಲಿ MP ಅವರು ಸಹ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕು. ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ಇಲ್ಲಿಯ ದಲಿತರು ಸಹ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಈಗ ಅನ್ಯಾಯ ಆಗುವಾಗ ಅವರು ಬಂದು ಇಲ್ಲಿಗೆ ಅವರಿಗೆ ಮನವಿ ಕೊಡಲಿಕ್ಕೆ ಹೋಗಿರುವಾಗ ಅವರ ಆ ಮನವಿಗೆ ಸ್ಪಂದನೆ ಮಾಡಿ ನಮ್ಮ ಜನರು ಈ ರೀತಿ ತೊಂದರೆಗೆ ಒಳಗಾಗಿದ್ದಾರೆ, ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನದ್ದು, ನಾನು ಇದನ್ನು ಮಾತಾಡಿ ಒಂದು ಬಗೆಹರಿಸಬೇಕಂತ ಅವರು ಸಹ ಒಂದು ಮನಸ್ಸು ಮಾಡಬೇಕಿತ್ತು. ಅದು ಅವರು ಮಾಡಲಿಲ್ಲ. ಏನಾದರೂ ಒಂದು ರಾತ್ರಿ ಹೊತ್ತಲ್ಲೇ ಆಗಲಿ ಹಗಲೇ ಹೊತ್ತಲ್ಲೇ ಆಗಲಿ ಅವರಿಗೆ ಒಂದು ಹುಷಾರಿ ಇಲ್ಲದ್ರೆ ಒಂದು ಗಾಡಿ ಬರಲಿಕ್ಕೆ ಇಲ್ಲಿ ರೋಡ್ ಇಲ್ಲ. ಅಂಥ ಪರಿಸ್ಥಿತಿಯ ಒಂದು ಇದನ್ನು DC ಅವರು ಸಹ ಬಂದು ಅವರ ಮನವಿಗೆ ಒಂದು ಸ್ಪಂದನೆ ಮಾಡಿ ಅವರು ಸ್ಥಳಕ್ಕೆ ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಿಯ ದಲಿತರಿಗೆ ನ್ಯಾಯ ಕೊಡಬೇಕು. ಹಾಗೆ ತಹಸೀಲ್ದಾರ್ನವರಾಗಲಿ ಆಗಲಿ ಅದಕ್ಕೆ ಎಲ್ಲರೂ ಬಂದು ಇಲ್ಲಿಯ ದಲಿತರಿಗೆ, ಇಲ್ಲಿ ಒಂದು 10 ಕುಟುಂಬದ ದಲಿತರಿಗೆ ಅವರು ನ್ಯಾಯವನ್ನು ತೆಗೆದು ಕೊಡಬೇಕಂತ ಹೇಳಿ ನಾವು ದಲಿತ ಸಂಘಟನೆಯ ಪರವಾಗಿ ನಾವು ಇಲ್ಲಿಯ ನಿವಾಸಿಗಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಮಳವೂರು ಬಜ್ಪೆ ಪಟ್ಟಣ ಪಂಚಾಯಿತಿಗೆ ಸೀಮಿತವಾಗಿ ಕೆಂಜಾರು ಮೂಡುಬಾಳಿಕೆ ಎಂಬಲ್ಲಿ ಸುಮಾರು 70-75 ವರ್ಷಗಳಿಂದ ಜೀವನ ನಡೆಸ್ತಕ್ಕಂಥ ದಲಿತ ಕುಟುಂಬಗಳಿಗೆ ಇದೀಗ ಒಂದು ರೀತಿಯ ದಿಗ್ಬಂಧನದಲ್ಲಿ ಇರತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗಿದೆ. ಈ ಮೊದಲು ಸುಮಾರು 20 ವರ್ಷಗಳ ಹಿಂದೆ ಈ ಪ್ರದೇಶವನ್ನು ಜಯಪ್ರಕಾಶ್ ಇಂಡಸ್ಟ್ರಿ ಅಥವಾ ನಾಗಾರ್ಜುನ್ ಅನ್ನತಕ್ಕಂಥ ಕಂಪನಿಗೆ ಈ ಸ್ಥಳವನ್ನು ಅಕ್ವೈರ್ ಮಾಡಿಕೊಂಡು ಅನಂತರ ಅವರು ಏನೋ ಇಲ್ಲಿ ಸಮಸ್ಯೆ ಇದೆ ಅಂತ ಈ ಜಾಗವನ್ನು ಬಿಟ್ಟು ಹೋಗಿ KDP ಮೂಲಕ ಇರುವಂಥ ಜಾಗವನ್ನು ಮತ್ತೆ ಕೋಸ್ಟಲ್ ಗಾರ್ಡ್ ಅಂದರೆ ಭಾರತೀಯ ತಟರಕ್ಷಣಾ ಪಡೆ ಇದಕ್ಕೆ ಆ ಜಾಗವನ್ನು ಮಂಜೂರು ಮಾಡಿದೆ. ಆದರೆ ಇಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಯಾವ ರೀತಿಯೂ ಸ್ಥಳೀಯವಾಗಿ ಅವರು ಪರಿಶೀಲಿಸದೆ ಏಕಾಏಕಿಯಾಗಿ ತಡೆಗೋಡೆಯನ್ನು ನಿರ್ಮಿಸುವುದರಿಂದ ಇಲ್ಲಿಯ ದಲಿತ ನಿವಾಸಿಗಳಿಗೆ ಒಂಥರ ದಿಗ್ಬಂಧನ ಆಗಿದೆ. ಅವರು ಜೀವಿಸ್ತಕ್ಕಂಥ ಅವರು ವಾಸಿಸ್ತಕ್ಕಂಥ ಎಲ್ಲ ಒಂದು 3 ಕಡೆಯು ರಸ್ತೆಗಳು ಖಾಸಗಿ ಆಗಿರುವುದರಿಂದ ಅಥವಾ ಸ್ಥಳಗಳು ಖಾಸಗಿ ಆಗಿರುವುದರಿಂದ ಒಂದು ಸ್ಥಳದ ಅವಕಾಶ ಇತ್ತು. ಆ ಸ್ಥಳವನ್ನು ತಟರಕ್ಷಣಾ ಪಡೆ ಭಾರತೀಯ ತಟರಕ್ಷಣಾ ಪಡೆ ಇದಕ್ಕೆ ಮೀಸಲಿರಿಸಿ ಇದೀಗ ಅವರ ಕಾರ್ಯ ಪ್ರವೃತ್ತಿಯಲ್ಲಿದ್ದು ತಡೆಗೋಡೆಯನ್ನು ನಿರ್ಮಿಸುವುದರಿಂದ ದಲಿತ ಸಮುದಾಯಗಳಿಗೆ ಅಥವಾ 10 ಕುಟುಂಬಗಳಿಗೆ ಅವರ ತುರ್ತು ಕಾರ್ಯನಿಮಿತ್ತ ಅಥವಾ ಯಾವುದೇ ಒಂದು ಆಕಸ್ಮಿಕ ಆದಂಥ ಘಟನೆಗಳಿಗೆ ಒಂದು ರಸ್ತೆಯ ಸಂಪರ್ಕವು ಇಲ್ಲದಂತೆ ಆಗಿದೆ. ಸೊ ಈ ಪ್ರಕ್ರಿಯೆಗೆ ಅನುಗುಣವಾಗಿ ದಲಿತ ಸಂಘಟನೆಯಿಂದ ಸಂಬಂಧಪಟ್ಟ ಇಲಾಖೆಗೆ ಅಧಿಕಾರಿಗಳಿಗೆ ಯಾವ ರೀತಿ ಮನವಿ ಕೊಟ್ಟರು, ಅವರು ಯಾವ ರೀತಿಯ ಸ್ಪಂದನೆಯನ್ನು ನೀಡದಿರೋದು ಒಂದು ಶೋಚನೀಯ ಸ್ಥಿತಿಯಾಗಿದೆ. ಸೊ ಇಂಥ ದಲಿತ ಕುಟುಂಬ ಈ 10 ದಲಿತ ಕುಟುಂಬಗಳು ದಿಗ್ಬಂಧನೆಗೆ ಒಳಗಾಗುವುದು ಖಚಿತ ಅನ್ನತಕ್ಕಂಥ ವಿಚಾರದಲ್ಲಿ ಇಂದು ದಲಿತ ಸಂಘಟನೆ ಆ ಕುಟುಂಬಗಳ ಆ ಒಂದು ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ನಾವು ಪರಿಶೀಲಿಸಿದಾಗ ನಿಜವಾಗ್ಲೂ ಆ ಸತ್ಯ ವಿಷಯ ಇವತ್ತು ನಮಗೂ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಅಥವಾ ನಾವು ಕಂಡಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಅಥವಾ ವಿಲೇಜ್ ಅಕೌಂಟೆಂಟ್ಸ್, ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಈ ಕೂಡಲೇ ಆ ಸ್ಥಳಕ್ಕೆ ಭೇಟಿ ನೀಡಿ ಆ ಸ್ಥಳವನ್ನು ಪರಿಶೀಲಿಸಿ ಕೂಡಲೇ ಆ ಸ್ಥಳ ಅಲ್ಲಿ ತಡೆಗೋಡೆ ಏನು ನಿರ್ಮಿಸ್ತಾ ಇದೆ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಅವರಿಗೆ ಪರಿಹಾರವನ್ನು ಒದಗಿಸುವ ತನಕ ಆ ಒಂದು ಕಾರ್ಯವನ್ನು ನಿಲ್ಲಿಸಬೇಕು ಅಂತ ನಾವು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಮೂಲಕ ಬೇಡಿಕೊಳ್ತಾ ಇದ್ದೇನೆ. ಮಂಗಳೂರು ತಾಲೂಕಿನ ಸುರತ್ಕ ಹೋಬಳಿಯ ಕೆಂಜಾರು ಮೂಡುಬಾಳಿಕೆ ಎಂಬಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ಪರಿಶಿಷ್ಟ ಜಾತಿಯ
ಕುಟುಂಬಗಳು ಸುಮಾರು 1960ಲಿಂದಲೂ ಇಲ್ಲಿ ದುಡಿಮೆ ಮಾಡಿಕೊಂಡು ಮನೆ ಕಟ್ಟಿಕೊಂಡು ವಾಸಿಸ್ತಾ ಇದೆ. 1994ರಲ್ಲಿ ಈ ಮನೆಗಳಿಗೆ ಎಲ್ಲ ಮನೆಗಳಿಗೆ ಹಕ್ಕುಪತ್ರ ದೊರಕಿದ್ದು ಪ್ರಸ್ತುತ ಅವರು ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಮನೆಯ ಸುತ್ತಲೂ 3 ಸುತ್ತಲೂ ಖಾಸಗಿ ಜಮೀನುಗಳಿದ್ದು ಅವರ ಮನೆಗೆ ಹೋಗಬೇಕಾದ್ರೆ ಇರುವ ಏಕೈಕ ಒಂದು ಕಚ್ಚಾ ರಸ್ತೆಯನ್ನು ಈಗ ಭಾರತೀಯ ಕೋಸ್ಟ್ ಗಾರ್ಡ್ನವರು ಆ ರಸ್ತೆಯನ್ನು ಆವರಿಸಿ ಅತಿಕ್ರಮಿಸಿ ಅಥವಾ ಆ ರಸ್ತೆಯನ್ನು ಸೇರಿಸಿಕೊಂಡು ಈಗ ಕೋಸ್ಟ್ ಗಾರ್ಡ್ನವರು ಕಾಂಪೌಂಡನ್ನು ನಿರ್ಮಿಸಲು ಮುಂದಾಗಿದ್ದು ಈಗಾಗಲೇ ಕಾಮಗಾರಿ ಆರಂಭಗೊಂಡಿದೆ. ಒಂದು ವೇಳೆ ಈ ಕಾಮಗಾರಿ ಅವರು ಮುಂದುವರಿಸಿದಲ್ಲಿ ಈ ಕುಟುಂಬಗಳು ಒಂದು ತರಹ ದಿಗ್ಬಂಧನದ ರೀತಿಯಲ್ಲಿ ಯಾವುದೇ ರಸ್ತೆ ಸಂಪರ್ಕ ಇಲ್ಲದೆ ಒಂದು ವೇಳೆ ಅವರು ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಏನಾದರೂ ತುರ್ತು ಸಂದರ್ಭಗಳಲ್ಲಿ ಕಾಯಿಲೆ ಬಿದ್ದು ಒಂದು ಅವರ ಮನೆಯವರನ್ನು ಸಾಗಿಸಬೇಕಾದ್ರೆ ಏನೋ ಒಂದು ರೋಡ್ನ ವ್ಯವಸ್ಥೆ ಇಲ್ಲದೆ ಎತ್ತಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇಲ್ಲಿನ ಎಲ್ಲ ಮನೆಯವರಿಗೂ ಒಂದು ಯಾವುದೇ ವಾಹನ ಬರುವ ಪ್ರಮೇಯವೇ ಇರುವುದಿಲ್ಲ. ಹಾಗಾಗಿ ಈ ಬಗ್ಗೆ ನಾವು ನಮ್ಮ ಸ್ಥಳೀಯ ಸಂಸದರಾದ ಬ್ರಿಜೇಶ್ ಚೌಟ ಜೊತೆಗೆ ಜಿಲ್ಲಾಧಿಕಾರಿ ಭಾರತೀಯ ಕೋಸ್ಟ್ ಗಾರ್ಡ್ ಅಧಿಕಾರಿಗಳಿಗೆ, ತಹಶೀಲ್ದಾರು, ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಸ್ಥಳೀಯ MLAಗೆ ಈ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೇವೆ. ಅಲ್ಲಿಯ ಸ್ಥಳೀಯ ಗ್ರಾಮ ಶಾಖೆಯ ವತಿಯಿಂದ ಈಗಾಗಲೇ ಸಂಬಂಧಪಟ್ಟ ಎಲ್ಲರಿಗೂ ಮನವಿಯನ್ನು ನೀಡಿದ್ದಾರೆ. ಆದರೆ ಈ ಒಂದು 10 ಕುಟುಂಬಗಳ ಬಗ್ಗೆ ಇಷ್ಟ ತನಕ ಯಾವ MP ಅಥವಾ ಯಾವ DC ಅಥವಾ ಅಧಿಕಾರಿಗಳು ಅನುಕಂಪ ತೋರದೆ ಈ ಒಂದು ಭಾರತೀಯ ಕೋಸ್ಟ್ ಗಾರ್ಡ್ನವರು ನಿರ್ಮಿಸುತ್ತಿರುವ ಒಂದು ಕಾಂಪೌಂಡ್ ಕೆಲಸವನ್ನು ನಿಲ್ಲಿಸುವ ಯಾವುದೇ ಒಂದು ಪ್ರಯತ್ನವನ್ನು ಮಾಡಿಲ್ಲ ಎಂಬುದು ನಮಗೆ ತುಂಬ ಬೇಸರದ ವಿಷಯ. ಆದ್ದರಿಂದ ಈ ಮೂಲಕ ನಾವು ಕೇಳಿಕೊಳ್ಳುವುದೇನೆಂದರೆ ಈ ಬಗ್ಗೆ ನಮ್ಮ ಸಂಸದರು ತಕ್ಷಣ ಒಂದು ಈತ ಗಮನ ಹರಿಸಬೇಕು. ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು 10 ಪರಿಶಿಷ್ಟ ಜಾತಿಯ ಕುಟುಂಬಗಳು ದಿಗ್ಬಂಧನಕ್ಕೊಳಗಾಗುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಅವರಿಗೆ ಒಂದು ರಸ್ತೆಯ ವ್ಯವಸ್ಥೆಯನ್ನು ಮಾಡಬೇಕು. ಅವರಿಗೆ ರಸ್ತೆ ಆಗುವವರೆಗೆ ಈ ಒಂದು ಕೋಸ್ಟ್ ಗಾರ್ಡ್ನವರನ್ನು ನಿರ್ಮಿಸುವಂತಹ ಆ ಒಂದು ಕಾಂಪೌಂಡು ಕೆಲಸವನ್ನು, ತಡೆಗೋಡೆ ಕೆಲಸವನ್ನು ತಕ್ಷಣವೇ ನಿಲ್ಲಿಸಬೇಕು. ಇಲ್ಲದಿದ್ದಲ್ಲಿ ನಾವು ಸಂಘಟನೆಯ ಮುಖಾಂತರ ಅವರಿಗೆ ಪರ್ಯಾಯ ರಸ್ತೆ ಆಗದೆ ಇದ್ದಲ್ಲಿ ಸಂಘಟನೆಯ ಮುಖಾಂತರ ನಾವು ಮುಂದಿನ ಹೋರಾಟ ನಡೆಸುವುದು ಅನಿವಾರ್ಯ ಎಂಬುದನ್ನು ನಾವು ಈ ಮೂಲಕ ತಮ್ಮ ಎಲ್ಲ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತರ್ತಾ ಇದ್ದೇವೆ.